ಎಲ್ ಬಚ್ಚಿಟ್ಟಿದ್ದೀರಾ? ನಿಮ್ಮಪ್ಪನ? ನನಗೇನ್ ಗೊತ್ತಮ್ಮ? ನಾಟಕ ಮಾಡ್ಬೇಡಿ. ನಿಮ್ ಮಗಳನ್ನ ಸೀನುನ ಒಂದ್ ಮಾಡ್ದೆ ಹೋದ್ರೆ ನಮ್ಮಪ್ಪನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ದಾಳೆ. ನಿಮ್ ಮಗಳಿಗೆ ಗೊತ್ತಿರುವಾಗ ನಿಮಗ್ ಗೊತ್ತಿಲ್ದೇ ಇರುತ್ತಾ? ಹೇಳಿ, ಎಲ್ಲಿದ್ದಾರೆ ನಮ್ಮಪ್ಪ? ನಿಜವಾಗ್ಲೂ ನನಗೇನು ಗೊತ್ತಿಲ್ಲಮ್ಮ. ನನ್ನ ಮಗಳು ಏನೋ ಹೆದರ್ಸೋದಿಕ್ಕೆ ಹೀಗೆಲ್ಲ ಮಾಡಿದಾಳಮ್ಮ. ನಿಮ್ ಮಗಳು ಫೋಟೋನೇ ತೋರಿಸಿ ನನಗೆ ಹೆದರ್ಸ್ತಾ ಇದ್ದಾಳೆ. ನಮ್ಮಪ್ಪ ನಿಮ್ ಹತ್ರ ಇದ್ದಾರೆ ಅಂತ ನನಗ್ ಗೊತ್ತು. ಓಹೋ, ಗೊತ್ತಾಗೋಗ್ಬಿಡ್ತಾ? ಹೌದು, ನಿಮ್ಮಪ್ಪ ನನ್ನ ಹತ್ರನೇ ಇದ್ದಾನೆ. ಆದ್ರೆ ಎಲ್ಲಿದ್ದಾರೆ ಅಂತ ಹೇಳಲ್ವಲ್ಲ. ಹೇಳ್ತೀರಾ ಹೇಳಲ್ವಾ? ಹೇಳಲ್ಲ. ಹೇಳ್ತೀರಾ ಇಲ್ವಾ? ಹೇಳಲ್ಲ. ನಮ್ಮಪ್ಪನ್ನ ನಿಮ್ ಮಗಳು ಸಾಯಿಸ್ತೀನಿ ಅಂದ್ಲು. ಮತ್ತೆ ನಿಮ್ಮನ್ ಸಾಯಿಸೋದು ನನ್ ಕೈಲಾಗಲ್ವಾ? ಅದು ನಿನ್ ಕೈಲಿ ಆಗಲ್ಲ. ನೋಡ್ತೀರಾ? ಪ್ರಾಣ ತೆಗೆಯೋದು ನಿಮಗ್ ಮಾತ್ರನಾ? ನನಗ್ ಗೊತ್ತಿಲ್ವಾ? ನಮ್ಮಪ್ಪ ನಿಮ್ ಹತ್ರ ಇದ್ದಾರೆ ಅಂತ ಗೊತ್ತಾದ್ಮೇಲೆ ನಿಮ್ ಪ್ರಾಣನ ತೆಗೆದಾದ್ರೂ ಸರಿ, ನಮ್ಮಪ್ಪ ಎಲ್ಲಿದ್ದಾರೆ ಅಂತ ತಿಳ್ಕೊತೀನಿ. ಹೇಳಿ ಹೇಳಿ ಹೇಳಿ, ನಮ್ಮಪ್ಪ ಎಲ್ಲಿದ್ದಾರೆ? ಬಾಯ್ಬಿಟ್ಟು ಹೇಳು ಹೇಳು ಹೇಳು. ನಮ್ಮಪ್ಪ ಎಲ್ಲಿದ್ದಾರೆ? ಬೇಡ 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 ಬೇಡ, ಹೇಳ್ತೀನಿ, ಹೇಳ್ಬಿಡ್ತೀನಿ, ಹೇಳು, ಹೇಳ್ತೀನಿ. ಹೇಳು. ಹೇಳ್ತೀಯೋ ಇಲ್ವೋ? ಹೇಳು. ಬೇಡ ಬೇಡ ಬೇಡ, ಹೇಳ್ತೀನಿ. ಬೇಡ, ಹೇಳ್ತೀನಿ. ಹೇಳು. ನಿಮ್ಮಪ್ಪನ್ನ ಹಾಯ್ ಆದ್ಯ, ಈಗ ನಾನು ಎಲ್ಲಿದ್ದೀನಿ ಅಂತ ಹೇಳು. ಎಲ್ಲಿದ್ಯಾ? ನೀನ್ ನಮ್ಮಪ್ಪನ ಹತ್ರ ಇದ್ರೆ ನಾನು ನಿಮ್ಮಪ್ಪನ ಹತ್ರ ಇದ್ದೀನಿ. ನೋಡು ನೋಡು, ನಿಮ್ಮಪ್ಪ. ಶೌರ್ಯ, ಶೌರ್ಯ, ಬಿಡು. ಹೊಡೆದ್ರು ಬುದ್ಧಿ ಬರಾಗಿದ್ಯೋ? ಅವನೇನ್ ಮಾಡಿದ್ನೋ? ಯಾಕೆ ಅವನು ಹೊಡಿತಾ ಇದ್ಯಾ? ಏನ್ ಮಾಡಿದ್ನ? ರಾಜಾರಾಮ್ ಅವರು ಯಾರಿಗೂ ಗೊತ್ತಾಗ್ದಾಗೆ ಇವನಿಗೂ ರಾಜಲಕ್ಷ್ಮಿಗೂ ಮದುವೆ ಮಾಡ್ಬೇಕು ಅಂದ್ಕೊಂಡ್ರೆ ಇವನು ಊರವ್ರಿಗೆಲ್ಲ ಪ್ರಚಾರ ಮಾಡಿದಾನೆ. ನಾನ್ ಯಾರಿಗೋ ಹೇಳಿದ್ದೀನಿ, ನಾನ್ ಯಾರಿಗೂ ಹೇಳಿಲ್ಲ. ಲೈ, ನೀನ್ ಹೇಳ್ದೇನೆ ಹೇಗೋ ಗೊತ್ತಾಗತ್ತೆ? ಆ ಮನೇಲಿ ಅವ್ರೊಂದ್ ಮಾತು ಹೇಳಿದ್ಮೇಲೆ ಅದನ್ ಮೀರಿ ಹೊರಗಡೆ ಯಾರು ಹೇಳಲ್ಲ. ಇನ್ ಗೊತ್ತಿರೋದು ನಮ್ಗೇನೆ. ನಿನಗೋ ನನಗೋ ಇನ್ನೊಬ್ರಿಗೆ ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ. ಹೀಗೆ ಪ್ರತಿ ಚಿಕ್ಕ ವಿಷಯನೂ ಇಡೀ ಊರಿಗೆ ಪ್ರಚಾರ ಮಾಡೋ ಅಭ್ಯಾಸ ನಿನಗ್ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಯಾರಿಗೂ ಹೇಳಿಲ್ಲ ಅಂತ ಹೇಳ್ತಾ ಇದೀನಲ್ವಾ? ಹೇಳ್ದೇನೆ ಹೇಗೋ ಗೊತ್ತಾಗತ್ತೆ? ಅವನು ಹೇಳಿಲ್ಲ ಅಂತಿದ್ದಾನಲ್ಲೋ. ಇವನ್ ಹೇಳಿಲ್ಲ ಅಂದ್ರೆ ನೀವ್ ಹೇಳಿದ್ರ? ಹೇಳಿ. ನಾವ್ ಯಾಕೋ ಹೇಳ್ತೀವಿ? ಮತ್ತೆ ಗೊತ್ತಾಯ್ತು? ಇವನ್ ಮದ್ವೆನ ಗುಟ್ಟಾಗಿ ದೇವಸ್ಥಾನದಲ್ಲಿ ಮಾಡ್ಬೇಕು ಅನ್ಕೊಂಡ್ರೆ ಇವಾಗ ಇಡೀ ಊರಿಗೆ ಹೇಗೆ ಗೊತ್ತಾಯ್ತು? ಇವಾಗ ಊರಿನ ಜನ ಬಂದು ನಿಮ್ ಮಗಳ ಮದ್ವೆನ ದೇವಸ್ಥಾನದಲ್ಲಿ ಮಾಡ್ತಿದಾರ ಅಂತ ಅವರೆಲ್ಲ ಕೇಳ್ತಿದ್ದಾರೆ. ಅವ್ರಿಗೇನು ಉತ್ತರ ಕೊಡಕ್ಕಾಗ್ದೆ ನೋವು ಪಡ್ತಾ ಇದ್ದಾರೆ. ಊರ್ ಜನಕ್ಕೆ ಯಾರೋ ಹೇಳಿದ್ರು. ಇನ್ಯಾರು ಹೇಳ್ತಾರೆ? ಇವನೇ. ಶೌರ್ಯ, ಹೇಳೋ. ಯಾರಿಗೆ ಹೇಳ್ದೆ? ಹೇಳೋ, ಮರ್ಯಾದೆ ಹೇಳು, ಇಲ್ಲಾಂದ್ರೆ ಕೈ ಕಾಲೆಲ್ಲ ಮುರಿದಾಕ್ತೀನಿ. ಹೇಳೋ ಹೇಳೋ ಹೇಳೋ. ನಾನು ಊರ್ನವ್ರಿಗೆ ಯಾರಿಗೂ ಹೇಳಿಲ್ಲ ಕಣೋ. ನನ್ನ ಫ್ರೆಂಡ್ ಪ್ರಭಾಸಿಗೆ ಹೇಳಿದ್ದೆ ಅಷ್ಟೇ. ಅವನಿಗಾದ್ರೂ ಯಾಕೋ ಹೇಳ್ದೆ? ಮದ್ವೆ ಅಂದ್ಮೇಲೆ ಫ್ರೆಂಡ್ಸಿಗೆ ಹೇಳ್ದಲೆ ಹೇಗಿರಕ್ಕಾಗತ್ತಪ್ಪ? ಯಾಕೋ ಹೇಳಕ್ ಹೋದೆ? ಯಾರಿಗೂ ಹೇಳ್ದೇನೆ ಗುಟ್ಟಾಗಿ ಮದ್ವೆ ಮಾಡ್ಬೇಕು ಅಂತ ಹೇಳಿದ್ವಲ್ಲ. ಛೀ, ಇವನ್ ಮಾಡಿದ ಕೆಲ್ಸಕ್ಕೆ ಊರ್ ಜನ ಅವ್ರನ್ನ ಕೇಳ್ತಾ ಇದ್ರೆ ಅವ್ರಿಗೆ ತಲೆ ಎತ್ತಕ್ಕಾಗ್ತಿಲ್ಲ. ಇವಾಗ ಇಡೀ ಊರಿಗೆ ಗೊತ್ತಾಗಿದೆ
ಇವಾಗ ಏನ್ ಮಾಡ್ಬೇಕು? ನಿಮ್ಮಪ್ಪನ ಬಿಡ್ಲಿಲ್ಲ ಅಂತಂದ್ರೆ ನಮ್ಮಪ್ಪನ ಸಾಯಿಸ್ತೀನಿ ಅಂತ ಹೇಳ್ತೀಯ ಅಷ್ಟೇ ತಾನೇ? ಅಷ್ಟೇ. ಹಾಗಿದ್ರೆ ಸಾಯಿಸ್ಬಿಡು. ಇದೇ ನಡೆದಿದ್ದು. ಅಯ್ಯೋ ಅಯ್ಯೋ ಅಂತ ಮಾತು ಹೇಳದ್ಲೇನ್ರಿ? ಹೇಳಿದ್ಲು ಕಣೆ, ಅದೃಷ್ಟ ಚೆನ್ನಾಗಿತ್ತು. ಆ ಆದ್ಯ ಕರುಣೆ ತೋರ್ಸ್ ನನ್ ಬಿಟ್ಟಿದ್ದಕ್ಕೆ ಬದುಕಿ ಇಲ್ಲಿ ನೋಡು ಹೀಗೆ ಮನೆಗೆ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ಮೇಲಕ್ಕೆ ಪ್ರಯಾಣ ಬೆಳೆಸ್ತಿದ್ದೆ ಕಣೆ. ಅಯ್ಯೋ ನನ್ ಮಗಳೇ ನನ್ ತಾಳಿ ಕಿತ್ತಾಕ್ಬೇಕು ಅಂತ ನೋಡ್ತಿದ್ದಾಳ. ಇದ್ಯಾವ ನ್ಯಾಯ ರೀ? ಏನ್ರಿ ಹಾಗೆ ನೋಡ್ತಿದ್ದೀರಾ? ನಾನ್ ಸತ್ರೆ ಆ ತಾಳಿ ತೆಗಿಬೇಕು ಅಲ್ವಾ? ಏನ್ ಮಾತ್ರಿ ಅದು? ನಿಜ ಕಣೆ. ಅಂತ ಮಗಳನ್ನ ಹೆತ್ರೆ ಇಲ್ಲಿ ನೋಡು ಇಂಥ ಪರಿಸ್ಥಿತಿನೇ ಬರುತ್ತೆ. ಅವಳು ಕೊಡೋ ಆಫರ್ಗೆ ಯಾವತ್ತೋ ಒಂದಿನ ಯಾರೋ ಒಬ್ರು ನನ್ನ ಪ್ರಾಣ ತೆಗಿತಾರೆ. ಇನ್ನೊಬ್ರು ಯಾಕೆ? ನಿನ್ ಮಗಳೇ ನನ್ನ ಸಾಯಿಸ್ಬಿಡ್ಬೋದು. ಸಾಯಿಸೋದೇನೆ? ಆಲ್ರೆಡಿ ನನ್ನ ಸಾಯಿಸಿದಾಳೆ. ಸಾಯಿಸು ಅಂತ ಹೇಳ್ಬಿಟ್ಲು. ನಿಜವಾಗ್ಲು ನನ್ ಸಾಯಿಸ್ಬಿಟ್ಲು ಕಣೆ. ಇಲ್ಲಿ ನೋಡು ನನ್ ಫೋಟೋಗೆ ಹಾರ ಬಿದ್ಮೇಲೆ ಇನ್ನು ನಿನ್ ಕತ್ನಲ್ಲ ಆ ತಾಳಿ ಯಾಕೆ? ತೆಗೆದ್ಬಿಡು. ಏನ್ರಿ ಮಾತಾಡ್ತಿದ್ದೀರಾ? ನಿಮ್ಗೆ ತಲೆ ಕೆಟ್ಟಿದ್ಯಾ? ನನ್ನ ಸಾವನ್ನ ನಾನೇ ಹೆತ್ತಿದ್ದೀನಿ ಕಣೆ. ಹಿರಣ್ಯ ಕಶಿಪು ಕಣೆ ನಾನು. ಅದಕ್ಕೆ ನನ್ ಫೋಟೋಗೆ ನಾನೇ ಹಾರ ಹಾಕೊಂಡೆ. ಇಲ್ಲಿ ನೋಡು ನಿನ್ ತಾಳಿನ ನಾನೇ ತೆಗಿತೀನಿ. ಬೇಡ ರೀ. ಏನೇ ಈ ಅದೃಷ್ಟ ಎಲ್ರಿಗೂ ಬರಲ್ವೇ? ನನ್ನ ಮಾತು ಕೇಳೆ. ಇಲ್ಲಿ ನೋಡು ನಾನೇ ತೆಗಿತೀನಿ. ಏನ್ರಿ? ಬೇಡ. ಲೇ ನನ್ನ ಮಾತು ಕೇಳೆ, ತೆಗಿತ್ಬಿಡೆ. ಲೇ ಓಡೋಗ್ಬೇಡ.